Hi friends, welcome to all. ಫೈನಲಿ ಕೆಪಿಎಸ್ಸಿ ಇಂದ 2023-24ನೇ ಸಾಲಿನ 384 KAS ಹುದ್ದೆಗಳಿಗೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಹಾಗೆ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳ ಮಾಹಿತಿ ಕೂಡ ಇದರಲ್ಲಿ ಬಿಟ್ಟಿದ್ದಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರೊಂದಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಕರ್ನಾಟಕ ಲೋಕಸೇವಾ ಆಯೋಗ ಸೊ KPSC ಇಂದ ಒಂದು 384 ಕರ್ನಾಟಕ ಗ್ರಾಜ್ಯುಯೇಟೆಡ್ ಪ್ರೊಫೆಷನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ. ಸೊ ನಿಯಮಗಳು 1997 ಹಾಗೂ ಕಾಲಕ್ಕೆ ತಿದ್ದುಪಡಿಯಾದ ನಿಯಮಗಳಡಿಯಲ್ಲಿ ಗೆಜೆಟೆಡ್ ಪ್ರೊಫೆಷನರ್ 2023-24 ಸಾಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಅದೇ ರೀತಿ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳ ಒಂದು ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ, ಅದು ಕೂಡ ಇದರಲ್ಲಿ ನೋಡ್ಕೊಳ್ಳೋಣ. ಸೊ ನೋಡಿ, ಮೊದಲನೇದಾಗಿ ಗ್ರೂಪ್ ಎ ಹುದ್ದೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಯಾವ್ಯಾವು, ಅದೇ ರೀತಿ RPC ವೃಂದ, ಹೈದರಾಬಾದ್ ವೃಂದ ಯಾವುದು, ಒಟ್ಟು ಹುದ್ದೆಗಳು, ಸೊ ಎಲ್ಲ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಗ್ರೂಪ್ ಎ ಹುದ್ದೆಗಳಲ್ಲಿ ಮೊದಲನೇದಾಗಿ ಬರೋದು ಸಹಾಯಕ ಆಯುಕ್ತರು, ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯಲ್ಲಿ RPC 37 ಹುದ್ದೆಗಳಿದ್ದಾವೆ. ಹೈದರಾಬಾದ್ ಕರ್ನಾಟಕಕ್ಕೆ 3 ಹುದ್ದೆಗಳಿದ್ದಾವೆ. ಒಟ್ಟು 40 ಹುದ್ದೆಗಳು ಈ ಒಂದು ಇಲಾಖೆಯಲ್ಲಿದೆ. ಈ ಒಂದು ಇಲಾಖೆಯಲ್ಲಿ 40 ಹುದ್ದೆಗಳಿದ್ದಾವೆ. ಸೊ ನಂತರ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ. ಸೊ ವಾಣಿಜ್ಯ ತೆರಿಗೆ ಇಲಾಖೆ, ಟ್ಯಾಕ್ಸ್ ಇಲಾಖೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದರಲ್ಲಿ 30 RPC ಹುದ್ದೆಗಳಿದ್ದಾವೆ. ಹೈದರಾಬಾದ್ ಕರ್ನಾಟಕಕ್ಕೆ 11 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ 41 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಸಹಾಯಕ ನಿರ್ದೇಶಕ ಖಜಾನೆ, ಅದರಲ್ಲಿ RPC 1 ಇದೆ, ಹೈದರಾಬಾದ್ ಕರ್ನಾಟಕ 1 ಇದೆ, ಟೋಟಲ್ 2 ಹುದ್ದೆಗಳಿದ್ದಾವೆ. ಸೊ ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 32 RPC ಇದ್ದಾವೆ. ಹೈದರಾಬಾದ್ ಕರ್ನಾಟಕ 8 ಇದೆ, ಒಟ್ಟು ಹುದ್ದೆಗಳು 40 ಇದ್ದಾವೆ. DYSP ಒಡಾಡಳಿತ ಇಲಾಖೆ 7 RPC ವೃಂದದ ಹುದ್ದೆಗಳಿದ್ದಾವೆ, 2 ಹೈದರಾಬಾದ್ ಕರ್ನಾಟಕ ಇದೆ, ಒಟ್ಟು 9 ಹುದ್ದೆಗಳಿದ್ದಾವೆ. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 14 RPC, ಹೈದರಾಬಾದ್ ಕರ್ನಾಟಕ 6, ಒಟ್ಟು 20. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಸಹಾಯಕ ನಿರ್ದೇಶಕರು, ಪ್ರಾಂಶುಪಾಲರು, PETC ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 5 ಹುದ್ದೆಗಳಿದ್ದಾವೆ. RPC 2 ಹೈದರಾಬಾದ್ ಕರ್ನಾಟಕ ಹುದ್ದೆ. ಅದೇ ರೀತಿ ಒಟ್ಟು 7 ಹುದ್ದೆಗಳಿದ್ದಾವೆ. ಟೋಟಲ್ RPC 123, ಹೈದರಾಬಾದ್ ಕರ್ನಾಟಕ 36, ಟೋಟಲ್ 159 ಹುದ್ದೆಗಳು. ಗ್ರೂಪ್ ಎ ಅಲ್ಲಿ ಒಂದು 159 ಹುದ್ದೆಗಳಿದ್ದಾವೆ. ಸೊ ಅದೇ ರೀತಿ ಗ್ರೂಪ್ ಬಿ ನಲ್ಲಿ ನೋಡೋದಾದ್ರೆ ಹಾಗೆ ಗ್ರೂಪ್ ಬಿ ಹುದ್ದೆಗಳು ಯಾವುದಂದ್ರೆ ಗ್ರೂಪ್ ಬಿ ಹುದ್ದೆಗಳು ಕೂಡ ಇಲ್ಲಿದ್ದಾವೆ. ಇದು ಕೂಡ ಒಂದು RPC ವೃಂದ ಹಾಗೆ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ವರ್ಗೀಕರಿಸಲಾಗಿದೆ. ಸೊ ಇದರಲ್ಲಿ ನೋಡಿನಿ, ತಹಶೀಲ್ದಾರ್ ಕಂದಾಯ ಇಲಾಖೆ 37 ಇದಾವೆ ಹುದ್ದೆಗಳು, ಹೈದರಾಬಾದ್ ಕರ್ನಾಟಕ 14, ಒಟ್ಟು ಹುದ್ದೆಗಳು 51 ಇದಾವೆ. ವಾಣಿಜ್ಯ ತೆರಿಗೆ ಅಧಿಕಾರಿ, ವಾಣಿಜ್ಯ ತೆರಿಗೆ ಇಲಾಖೆ 49 ಇದೆ ಗ್ರೂಪ್ ಬಿ ಯಲ್ಲಿ, ಹೈದರಾಬಾದ್ ಕರ್ನಾಟಕ 10, 59 ಹುದ್ದೆಗಳು. ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖೆ 3, 1, ಟೋಟಲ್ 4 ಇದಾವೆ. ಸಹಾಯಕ ಅಧೀಕ್ಷಕರು, ಒಡಾಡಳಿತ ಇಲಾಖೆ 2 RPC 1, ಹೈದರಾಬಾದ್ ಕರ್ನಾಟಕ, ಟೋಟಲ್ 3 ಹುದ್ದೆಗಳಿದಾವೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಹಕಾರ ಇಲಾಖೆಯಲ್ಲಿ 12 ಇದಾವೆ. RPC ಒಟ್ಟು 12 ಇದಾವೆ. ಹೈದರಾಬಾದ್ ಕರ್ನಾಟಕಕ್ಕೆ ಯಾವುದೇ ಒಂದು ಹುದ್ದೆಯನ್ನು ಇಲ್ಲಿ ನೀಡಲಾಗಿಲ್ಲ. ಸಹಾಯಕ ನಿರ್ದೇಶಕರು, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ 9 RPC ಇದೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕಕ್ಕೆ ಯಾವುದೇ ಇರುವುದಿಲ್ಲ, ಒಟ್ಟು 9 ಇದಾವೆ. ಅಬಕಾರಿ ಉಪ ಅಧೀಕ್ಷಕರು, ಆರ್ಥಿಕ ಇಲಾಖೆ ಅಧಿಕಾರದಲ್ಲಿ 8, 2 ಟೋಟಲ್ 10 ಇದಾವೆ. ಉದ್ಯೋಗಾಧಿಕಾರಿ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ 2, 1, 3 ಇದಾವೆ ಟೋಟಲ್. ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ 4, ಒಟ್ಟು ಹುದ್ದೆಗಳು 4. ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ 1, ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಮಾತ್ರ ಕೊಟ್ಟಿದ್ದಾರೆ. RPCಗೆ ಯಾವುದೋ ಒಂದು ಹುದ್ದೆಯನ್ನ ಇಲ್ಲಿ ಕೊಟ್ಟಿಲ್ಲ. ಸೊ ಟೋಟಲ್ ಒಟ್ಟು 1 ಹುದ್ದೆಗಳನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ನೋಡಿ ಮುಂದೆ ಸಹಾಯಕ ಖಜಾನಾಧಿಕಾರಿ ಆರ್ಥಿಕ, ಸೊ 38, 8 ಟೋಟಲ್ 46 ಹುದ್ದೆಗಳಿದಾವೆ. 46 ಹುದ್ದೆಗಳು.
ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರ ಇಲಾಖೆ 9 ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ 1 ಟೋಟಲ್ 2, ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ 415, ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ 617, ಟೋಟಲ್ 184 RPC ಹೈದರಾಬಾದ್ ಕರ್ನಾಟಕ 41 225. ಸೊ ಟೋಟಲ್ ಗ್ರೂಪ್ ಎ ಗ್ರೂಪ್ ಬಿ ಒಟ್ಟಾರೆ ಹುದ್ದೆಗಳು ಎಷ್ಟಿದಾವೆ ಅಂದರೆ 384 ಹುದ್ದೆಗಳು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳು. ಅದೇ ರೀತಿ ಅರ್ಜಿ ಸಲ್ಲಿಸಲು ನೋಡಿ ಕೊನೆಯ ದಿನಾಂಕ ಅಲ್ಲ ಅಂದರೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 4/3/2024 ಆಗಿರುತ್ತೆ. ಸೊ 4/3/2024 ಮುಂದಿನ ತಿಂಗಳು ಇದು ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಅರ್ಜಿ ಅಪ್ಲೈ ಮಾಡೋದು. ಸೊ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಶನ್ ಆನ್ಲೈನ್ ಲಿಂಕ್ ಬಿಟ್ಟ ತಕ್ಷಣ ಒಂದು ವಿಡಿಯೋ ಮಾಡಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಒಂದು ಬೇಗ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಆನ್ಲೈನ್ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ. ಹಾಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 4/3/2024 ಆಗಿರುತ್ತೆ. ಪೂರ್ವಭಾವಿ ಪರೀಕ್ಷೆ ದಿನಾಂಕ 5/5/2024 ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, KS ನ ಸಂಪೂರ್ಣ ಡೀಟೇಲ್ಸ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಪ್ರಶ್ನೆ ಪತ್ರಿಕೆಗಳು ಎಷ್ಟಿರ್ತವೆ, ಪ್ರಿಲಿಮ್ಸ್ ಎಕ್ಸಾಮ್ನ ಪಠ್ಯಕ್ರಮ ಹೇಗಿರುತ್ತೆ, ಎಷ್ಟು ಬಾರಿ ಅಟೆಂಪ್ಟ್ ಮಾಡ್ಬೋದು, ಅದೇ ರೀತಿ ವಯೋಮಿತಿ ಎಷ್ಟು, ವೇತನ ಎಷ್ಟು, ಸೊ ಎಲ್ಲದ್ರ ಬಗ್ಗೆ ಒಂದು ಸಂಪೂರ್ಣ ಡೀಟೇಲ್ಸ್ ಕೂಡ ನಾನು ಒಂದು KS ರಿಲೇಟೆಡ್ ಹಾಕಿದ್ದೀನಿ. ಸೊ ಮೇಲ್ಗಡೆ ಐ ಮಾರ್ಕಲ್ಲಿ ಅದ್ರ ವಿಡಿಯೋ ಕೂಡ ಲಿಂಕ್ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಆ ಒಂದು ಸಂಪೂರ್ಣ ಡೀಟೇಲ್ಸ್ನ ನೀವು KS ನ ಸಂಪೂರ್ಣ ಗೈಡ್ ಏನಿದೆ ಅದರಲ್ಲಿ ಅದನ್ನು ನೀವು ವೀಕ್ಷಿಸ್ಬೋದು ಸ್ನೇಹಿತರೆ. ಅದೇ ರೀತಿ ಫುಲ್ ಡೀಟೇಲ್ ಕೂಡ ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗೆ ಕೆಲವೊಂದು ವಿಶೇಷ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಅಧಿಸೂಚನೆಯಲ್ಲಿ ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಕ್ಲೀನಾಗಿ ನೀವು ಆರಾಮಾಗಿ ಕೂತ್ಕೊಂಡು ಎಲ್ಲ ಸೂಚನೆಗಳು ಹಾಗೆ ಪಠ್ಯಕ್ರಮ ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಕ್ಲೀನಾಗಿ ಓದ್ಕೊಳ್ಳಿ, ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಮಂತ್ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ರಿಲೀಸ್ ಮಾಡ್ತಾರೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.